ಹಾನಗಲ್ ಪಟ್ಟಣದಲ್ಲಿ ಶ್ರೀ ವೈಭವಿ ಮಹಿಳಾ ಮಂಡಳ ವತಿಯಿಂದ ಮಹಿಳಾ ದಿನಾಚರಣೆಯನ್ನ ವಿಶೇಷವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ರಂಗೋಲಿ ಸ್ಪರ್ಧೆ ಹಾಗೂ ಸನ್ಮಾನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದಕ್ಕಾಗಿ ಕರ್ನಾಟಕ ಟಿವಿಗೆ ವೈಭವಿ ಮಹಿಳಾ ಸಂಘದವರು ಧನ್ಯವಾದ ತಿಳಿಸಿದರು. ಇನ್ನು ಕಾರ್ಯಕ್ರಮವನ್ನು ದಿವಂಗತ ಮಾಜಿ ಮುಖ್ಯಮಂತ್ರಿ ಉದಾಸಿ ಅವರ ಧರ್ಮಪತ್ನಿ ನೀಲಮ್ಮ ಉದಾಸಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದಂತ ಅವರು, ಹಿಂದಿನ ಕಾಲದಲ್ಲಿ ಮಹಿಳೆಯರು ಮನೆಯ ಹೊರಗೆ ಬರಲು ಕಷ್ಟವಾಗುತ್ತಿತ್ತು, ಆದರೆ ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯರ ಪಾತ್ರ ಮಹತ್ವ ಪಡೆದಿದೆ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಆನಗಲ್ ತಾಲೂಕಿನ ದಿವಂಗತ ಬಸವತ್ತಪ್ಪ ಸುಣಗಾರ ಅವರ ಪತ್ನಿ ಶಕುಂತಲಾ ಸುಣಗಾರ ಅವರನ್ನ ಮಹಿಳಾ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷೆ ಸೌಭಾಗ್ಯ ಉದಾಸಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕರ್ನಾಟಕ ಚಾನಲ್ನವರು ಹಾನಗಲ್ ನಗರದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಮಹಿಳೆಯರ ಪರವಾಗಿ ಹಮ್ಮಿಕೊಂಡಿದ್ರು. ಅದನ್ನು ಎಲ್ಲರನ್ನೂ ಸಾಧಕಿಯರನ್ನ ಗುರುತಿಸಿ ಅವರಿಗೆ ಪ್ರೈಸ್ ವಿತರಿಸಿರೋ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಹಾನಗಲ್ನ ಎಲ್ಲ ಜನತೆಗೂ ಸಹ ಸಪೋರ್ಟ್ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಚಾನಲ್ ಇದೇ ರೀತಿ ಮುಂದುವರಿಯಲಿ, ಅವರಿಗೆ ಒಳ್ಳೆಯದಾಗಲಿ, ಜಾಸ್ತಿ ಬೆಳೀಲಿ ಅಂತ ಹೇಳೋಕ್ಕೂ ಸಹ ಇಷ್ಟಪಡ್ತೀನಿ. ಅದೇ ರೀತಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ವೈಭವಿ ಮಹಿಳಾ ಮಂಡಳದ ಎಲ್ಲ ನನ್ನ ಗೆಳತಿಯರು ಹಾಗೂ ಹಿರಿಯರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಮ್ಮ ನೂತನವಾಗಿ ವೈಭವಿ ಮಹಿಳಾ ಮಂಡಳದ ಸರ್ವ ಸದಸ್ಯರಿಗೂ ಎಲ್ಲ ಪದಾಧಿಕಾರಿಗಳಿಗೂ ವಂದನೆ, ಅಭಿನಂದನೆ. ಹಾಗೂ ನಮ್ಮ ವೈಭವಿ ಮಹಿಳಾ ಮಂಡಳವು ನೂತನವಾಗಿ ಸ್ಥಾಪನೆಯಾಗಿದೆ. ಈ ಸ್ಥಾಪನೆಗೊಂಡಿದ್ದು ನಮಗೆಲ್ಲರಿಗೂ ಹರ್ಷವನ್ನು ತಂದಿದೆ. ಪ್ರತಿಯೊಬ್ಬರೂ ಇದನ್ನು ಭಾಳ ವಿಜೃಂಭಣೆಯಿಂದ ವೈಭವಿ ಮಹಿಳಾ ಮಂಡಳವನ್ನು ಆಚರಿಸ್ತಾ ಇದ್ದೇವೆ. ವೈಭವಿ ಮಹಿಳಾ ಮಂಡಳವು ಇನ್ನು ಮುಂದೆ ವೈಭವೀಕರಣವಾಗಿ ಭಾಳಷ್ಟು ಗಗನಕ್ಕೇರಲಿ, ಗಗನದಷ್ಟು ಅದು ಪ್ರಶಸ್ತಿಯನ್ನು ಎತ್ತರ ಬೆಳೆಯಲಿ ಅಂತ ನಮ್ಮೆಲ್ಲರಲ್ಲಿಯೂ ಪ್ರಾರ್ಥಿಸ್ಕೊಳ್ತೇನೆ. ವೈಭವಿ ಮಹಿಳಾ ಮಂಡಳದ ಈ ಮಹಿಳಾ ದಿನಾಚರಣೆಯು ಉನ್ನತವಾಗಿ ಪ್ರತಿ ವರ್ಷವೂ ಸಾಗ್ತಾ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ವೈಭವಿ ಮಹಿಳಾ ಮಂಡಳವು ಎತ್ತರಕ್ಕೆ ಬೆಳೆದು ಹೊನ್ನ ಪತಾಕೆಯನ್ನು ಹಾರಿಸಲಿ ಎಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿವಸ ನಾವು ಸಂಭ್ರಮಿಸೋಣ ಎಂದು ಹೇಳುತ್ತೇವೆ. ಶುಭಾಶಯಗಳು. ನಾವು ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರಿ ಈ ಆಚರಣೆಯಲ್ಲಿ ಪಾಲ್ಗೊಂಡು ವಿಜೃಂಭಣೆಯಿಂದ ಶಾಂತಿ ರೀತಿಯಿಂದಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ವೀಕ್ಷಿಸಿ ನಮಗೆಲ್ಲರಿಗೂ ಇದೊಂದು ಮಹಿಳಾ ದಿನಾಚರಣೆಯನ್ನು ಮುಂದೆ ಮಾಡೋಕ್ಕೆ ಹೆಮ್ಮೆ ಅನಿಸೋ ಥರ ಮಾಡಿದ್ದಾರೆ. ಇವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಾವಿವತ್ತು ಮಹಿಳಾ ದಿನಾಚರಣೆ ಮಾಡಿದ್ವಿ, ತುಂಬ ಚೆನ್ನಾಗಿ ನಡೆಸ್ಕೊಟ್ರೆ ಎಲ್ಲ ಚೆನ್ನಾಗಾಯ್ತು. ಅದಕ್ಕೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಎತ್ತರಕ್ಕೆ ನಮ್ಮ ವೈಭವಿ ಮಹಿಳಾ ಮಂಡಳವನ್ನು ಒಯ್ಯೋಣ ಅಂಥೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.